ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ 7 ದಿನ ಸಿಐಡಿ ಕಸ್ಟಡಿಗೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ 7 ದಿನ ಸಿಐಡಿ ಕಸ್ಟಡಿಗೆ ಆದೇಶ ಹೊರಡಿಸಿರೋದು. 42ನೇ ಎಸಿಜೆಎಂ ಕೋರ್ಟ್ ಜಡ್ಜ್ರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಶಾಸಕ ಭೈರತಿ ಬಸವರಾಜ್ಗೆ ಸಾಕ್ಷಿಗಳ ಸಂಕಷ್ಟವೇ ಈಗ ಉರುಳಾಗ್ತಿರೋದು. ಸಿಐಡಿಯಿಂದ ತೀವ್ರಗೊಳ್ತಾ ಇದೆ ಪ್ರಕರಣದ ತನಿಖೆ. ಹತ್ಯೆ ಪ್ರಕರಣದ ಸಂಬಂಧ ತಾಂತ್ರಿಕ ಸಾಕ್ಷಿಯನ್ನ ಸಂಗ್ರಹಿಸಲಾಗ್ತಿದೆ. ಜಗ್ಗನ ಜೊತೆ ಭೈರತಿ ಮಾತನಾಡಿರೋ ಆಡಿಯೋ ಕ್ಲಿಪ್ ಇದೆ, ಜೊತೆಗೆ ತೆಗೆದುಕೊಂಡಿರೋ ಫೋಟೋ ಇದೆ. ಆಡಿಯೋದ ಬಗ್ಗೆ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಒಂದು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಮನಸ್ಸಿದ್ದಂತಹ ಬಿಕ್ಲು ಶಿವ ಭೈರತಿ ಬಸವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಅವರು ಏವನ್ ಆರೋಪಿ ಅವರು ಕೂಡ ಕೈ ಜೋಡಿಸಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೆ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಭೈರತಿ ಬಸವರಾಜ್ ಅವರು ಕೂಡ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲಿ ನನ್ನ ತಲೆಗೆ ಬಂದ್ಬಿಡುತ್ತೋ ಅಂತ 2 ದಿನ ಹಾಜರಾದ್ರು, 3ನೇ ದಿನಕ್ಕೆ ಕಾಣೆಯಾದ್ರು. ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಸಂಬಂಧಪಟ್ಟಂತೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಪೊಲೀಸರಿಗೆ ದೊಡ್ಡ ತಲೆನೋವು ಆಗಿತ್ತು. ಸಿಗ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಮಾತ್ರ ಇತ್ತು. ಮಧ್ಯರಾತ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಬಂದಿದ್ದಾಯ್ತು. ವಿಚಾರಣೆ ನಡೆಸುತ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಕೂಡ ಆರೋಗ್ಯದ ತಪಾಸಣೆ ಆಯಿತು, ಇಸಿಜಿ ಮಾಡಿಸಿದ್ರು. ಈಗ ಅವರನ್ನ ಜಡ್ಜ್ ಮುಂದೆ ನಿಲ್ಲಿಸಿದ ನಂತರದಲ್ಲಿ 7 ದಿನಗಳ ಕಾಲ ಸಿಐಡಿ ಕಸ್ಟಡಿ ಕೊಟ್ಟಿದ್ದಾರೆ. 42ನೇ ಎಸಿಜೆಎಂ ಕೋರ್ಟ್ ಜಡ್ಜ್ರಿಂದ ಆದೇಶ ಹೊರಡಿಸಿರೋದು. ಈಗ ಅವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗ್ತಿರೋದಂದ್ರೆ ತಾಂತ್ರಿಕ ಸಾಕ್ಷಿ ಮಾತನಾಡಿರೋ ಆಡಿಯೋ. ಮಹಜರ್ ಪ್ರಕ್ರಿಯೆಯ ವೇಳೆಗೆ ಆಡಿಯೋ ಸಿಐಡಿ ವಶಕ್ಕೆ. ಆಡಿಯೋ ಬಗ್ಗೆ ಸತ್ಯಾಸತ್ಯತೆ ಏನಿದೆ ಇದು ತಿಳಿಯೋದಕ್ಕೆ ತನಿಖೆ ಆಗ್ತಿದೆ. ಧ್ವನಿ ಪರೀಕ್ಷೆಗೆ ಅನುಮತಿಯನ್ನ ಕೋರಲಿರುವ ಸಿಐಡಿ ಕೋರ್ಟ್ನಿಂದ ಅನುಮತಿ ಸಿಕ್ಕ ಬಳಿಕ ಧ್ವನಿ ಪರೀಕ್ಷೆಯಾಗತ್ತೆ. ಭೈರತಿ ಧ್ವನಿ ಸಂಗ್ರಹಣೆ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗುತ್ತೆ. ಧ್ವನಿ ಪರೀಕ್ಷೆ ಅಂತ ಹೇಳಿದ್ರೆ ಅದು ಕೆಲವೊಂದಷ್ಟು ಪ್ಯಾರಾಗ್ರಾಫ್ನ ಮೂಲಕ ಮಾತನಾಡಿರುವಂತ ಆಡಿಯೋ, ಅವರಿಗಿರುವಂತ ಧ್ವನಿ ಎರಡೂ ಕೂಡ ಮ್ಯಾಚ್ ಆಗತ್ತಾ ಏನು ಎತ್ತ ಅನ್ನೋದು. ಎಫ್ಎಸ್ಎಲ್ ವರದಿ ಬಂದ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಆಡಿಯೋದಲ್ಲಿರುವ ಧ್ವನಿ, ಸಿಐಡಿ ಮುಂದಿನ ಹೇಳಿಕೆ ನೀಡಿದಾರಲ್ಲ ಆ ಧ್ವನಿ ಎರಡೂ ಕೂಡ ಒಂದೇ ಅನ್ನೋದೇನಾದ್ರೂ ಸಾಬೀತಾದ್ರೆ ಪಕ್ಕ ಸಂಕಷ್ಟ ಅದು. ಈ ಹಿಂದೆ ಸಿಐಡಿ ಮುಂದೆ ಹೇಳಿಕೆಯನ್ನ ಭೈರತಿ ದಾಖಲಿಸಿದ್ರು. ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ರು ಭೈರತಿ ಬಸವರಾಜ್. ಭಾರತೀನಗರ ಪೊಲೀಸರ ಮುಂದೆ ಇದೇ ಹೇಳಿಕೆಯನ್ನ ನೀಡಿದ್ರು. ಬಟ್ ಕುಂಭಮೇಳ ನಡೀತಾ ಇದ್ದ ಸಂದರ್ಭದಲ್ಲಿ ಒಟ್ಟೊಟ್ಟಾಗಿ ಫೋಟೋ ತೆಗೆಸ್ಕೊಂಡಿದ್ರು. ಟಿಕೆಟ್ ಕೂಡ ಒಂದೇ ರೀತಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಕುಂಭಮೇಳಕ್ಕೆ ಹೋಗಿದ್ದ ಫೋಟೋ ವೈರಲ್ ಆಗಿತ್ತು. ಅದಾದ ನಂತರದಲ್ಲಿ ಫೋಟೋ ವೈರಲ್ ಆಗಿತ್ತು. ಅದಾದ ನಂತರದಲ್ಲಿ ಈಗ ಆಡಿಯೋ ಬಾಂಬು ಬಹಳ ದೊಡ್ಡ ಮಟ್ಟಿಗೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಾಗಾಗಿ ಈ ಹಿಂದೆ ಕೊಟ್ಟಂತ ಸುಳ್ಳು ಹೇಳಿಕೆ ಇದೆಯಲ್ಲ ಅದೇ ಮುಳುವಾಗಬಿಡತ್ತಾ, ಅಥವಾ ಎಫ್ಎಸ್ಎಲ್ ನಿಂದ ರಿಸಲ್ಟ್ ಬರುವವರೆಗೂ ಕಾಯ್ಬೇಕಾ? ಧ್ವನಿ ಸಾಮ್ಯತೆ ಒಂದೇ ಇರುವುದನ್ನ ಯಾವ ರೀತಿ ಎಫ್ಎಸ್ಎಲ್ ವರದಿ ದೃಢೀಕರಣಗೊಳಿಸುತ್ತೋ ಅದಾದ ನಂತರದಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಅನ್ನೋದು ಕೂಡ ಬಹಳ ಚರ್ಚೆ ಕಾರಣವಾಗ್ತಾ ಇದೆ. ಅದೇನೇ ಇದ್ರೂ ಕೂಡ ಈಗ ತಪ್ಪಿಸ್ಕೊಳ್ಳೋದು ಬಹುತೇಕ ಕಷ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕರ ಧ್ವನಿ ಪರೀಕ್ಷೆಗಾಗಿ ಕೋರ್ಟ್ ಕೂಡ ಮನವಿ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ಭೈರತಿ ಧ್ವನಿ ಪರೀಕ್ಷೆಗೆ ಜಡ್ಜಿನ ಮೂಲಕ ಮನವಿಯನ್ನ ಕೇಳೋದಕ್ಕೆ ತಯಾರಿ ಕೂಡ ಒಂದು ಕಡೆ ನಡೀತಾ ಇರೋದು. ಈ ಹಿಂದೆ ಕುಂಭಮೇಳ ನಡೀತಲ್ಲ ಅಲ್ಲಿಗೆ ಹೋಗಿದ್ರು ಭೈರತಿ ಬಸವರಾಜ್ ಹಾಗೆ ಜಗದೀಶ್. ಜಗ್ಗನ ಜೊತೆ ಭೈರತಿಯ ಕೆಲ ಫೋಟೋಗಳು ವೈರಲ್ ಆಗಿತ್ತು. ಸುಳ್ಳು ಹೇಳಿಕೆ ಕೊಟ್ಟಿದ್ರ ನಂಗೆ ಗೊತ್ತೇ ಇಲ್ಲ ಅಂತ ಆ ವಿಚಾರ ಮುಳುವಾಗತ್ತಾ ಅಂತ ಕಾನೂನು ತಂತ್ರ ಬಳಕೆ ಮಾಡಿದ್ದ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ಇದೇ ವಿಚಾರಕ್ಕೆ ತಿರಸ್ಕಾರ ಆಗಿತ್ತು. ಸದ್ಯ ಈಗ ಸಿಐಡಿ ಕಸ್ಟಡಿಯಲ್ಲಿ ಭೈರತಿ ಬಸವರಾಜ್ ಇದ್ದಾರೆ. ಶಾಸಕರ ಧ್ವನಿ ಪರೀಕ್ಷೆಗಾಗಿ ಕೋರ್ಟ್ ಮನವಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಶಾಸಕರ ಧ್ವನಿ ಪರೀಕ್ಷೆಗಾಗಿ ಸಿಐಡಿ ಅಧಿಕಾರಿಗಳಿಂದ ತಯಾರಿ ನಡೀತಾ ಇದೆ. ಈಗ ಏನ್ ಮಾಡೋದಕ್ಕೂ ಕಷ್ಟ. ಅತ್ತ ಧರಿ ಇತ್ತ ಪುಲಿ ಅಂದ ರೀತಿಯಲ್ಲಿ ಏನೇ ಮಾಡಿದ್ರು ಸಂಕಷ್ಟಕ್ಕೆ ಎದುರಾದ ರೀತಿಯಲ್ಲಿ ಕೊಟ್ಟ ಹೇಳಿಕೆ ಕೊಟ್ಟಿದ್ದಾಗಿದೆ. ಅದು ಕೂಡ ಉಲ್ಲೇಖ ಆಗಿಬಿಟ್ಟಿದೆ. ಈಗ ಯಾವ ರೀತಿ ಬಚಾವ್ ಆಗ್ತಾರೆ, ಸಂಕಷ್ಟದ ಉರುಳು ಯಾವ ರೀತಿ ಕುತ್ತಿಗೆ ಸುತ್ಕೊಳ್ಳುತ್ತೆ, ಇದನ್ನು ಕಾದು ನೋಡಬೇಕು.